ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆ್ಯಂಡ್ ಪರ್ಫೆಕ್ಟಾಗಿ ಹೇಗೆ ಬೇಬಿ ಕುಶ್ನ ಹಾಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಇದು ನನ್ನದೇ ಸ್ಯಾರಿ, ಆರೆಂಜ್ ಕಲರ್ ಸ್ಯಾರಿ ವಿತ್ ಗೋಲ್ಡ್ ಜರಿ ಇದೆ. ಸೊ ಹಾಗಾಗಿ ನಾನು ಈ ಸ್ಯಾರಿನ ಬೇರೆ ಬ್ಲೌಸ್ ಜೊತೆ ಕಾಂಟ್ರಾಸ್ಟಾಗಿ ವೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ಯಾರಿ ಏನು ಕಲರ್ ಇದೆ ಅದೇ ಕಲರಲ್ಲಿ ಬೇಬಿ ಕುಚ್ಚು ಹಾಕ್ತಾಯಿದ್ದೀನಿ. ಸೊ ಆರೆಂಜ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಟ್ರಿಮ್ಮರ್ ತೊಗೊಂಡಿದ್ದೀನಿ, ಬಿಗ್ ಐ ಮತ್ತು ಸ್ಮಾಲ್ ಐದು ಎರಡು ನೀಡಲ್ ಬೇಕಾಗುತ್ತೆ. ದಾರನ ಈ ಥರ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕ್ಯಾಪ್ಗೆ ಈ ಥರ ಸುತ್ಕೋಬೇಕು. ಇಲ್ಲಿ 60 ಎಳೆ ದಾರಗಳನ್ನ ನಾನು ಸುತ್ಕೊಂಡಿದ್ದೀನಿ. ದಾರನ 60 ಎಳೆ ಸುತ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ವೆಟ್ ಮಾಡಿಕೊಂಡು ಈ ಥರ ಬಿಗ್ ಹೈ ಸೂಜಿ ಇದೆಯಲ್ಲ ಅದರೊಳಗಡೆ ತೂರಿಸ್ಕೋಬೇಕು. ಅವಾಗ ಈಸಿಯಾಗಿ ಒಳಗಡೆ ಹೋಗುತ್ತೆ. ಸೊ ಇವಾಗ ಇದು ಡಬಲ್ ಎಳೆ ಆಗುತ್ತೆ, ಅಂದರೆ 60 120 ಎಳೆ ಆಗುತ್ತೆ. ಇಲ್ಲಿ ನಾನು ದಾರಗಳನ್ನ ಐರನ್ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಸ್ಟ್ರೇಟ್ನರಿಂದ ಸ್ಟ್ರೇಟ್ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ ನಾನು ಸ್ಯಾರಿನ ಉಲ್ಟಾ ಮಾಡ್ಕೊಂಡು ಹಾಕ್ತಾ ಇರೋದು. ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ, ಫ್ರಂಟ್ ಈ ಥರ ಕಾಣುತ್ತೆ. ಇವಾಗ ನಾನು ದಾರ ಸೇರಿಸ್ಕೊಂಡಿರೋ ಸೂಜಿ ತೊಗೊಂಡು ಸ್ಯಾರಿಗೆ ಚುಚ್ಚಿ ಥ್ರೆಡ್ನ ಆಚೆ ತೊಗೊಂಡೆ. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನ ನೋಡಿಕೊಂಡು ಇವನ್ನಾಗಿ ಇಟ್ಕೋಬೇಕು ಸರಿ ಮಾಡಿಕೊಂಡು. ಇವಾಗ ನಾನು ಇದನ್ನ ನಾಟ್ ಹಾಕೋಕ್ಕೆ ಜರಿ ಥ್ರೆಡ್ಡು ಹಾಗೆ ಸ್ಮಾಲ್ ನೀಡಲ್ನ ಬಳಸ್ತಾ ಇದ್ದೀನಿ. ಕುಚ್ಚನ ಮಧ್ಯಭಾಗಕ್ಕೆ ಸೂಜಿನ ತೋರಿಸ್ಕೊಂಡು ಎಣ್ಣೆ ಟೈಟಾಗಿ ಇಟ್ಕೊಂಡು ಒಂದು ರೌಂಡ್ ನಾಟ್ ಹಾಕೋಬೇಕು. ಇದೇ ಥರ 2 ರಿಂದ 3 ಅಥವಾ 5 ನಾಟ್ಗಳನ್ನ ಹಾಕ್ಕೊಳ್ತೀನಿ. ನಾವು ಸುತ್ಕೊಂಡಿರೋ ಜರಿ ಕೆಳಗಡೆಯಿಂದ ನೀಡಲ್ನ ಆಚೆ ತಗೊಂಡ್ರೆ ಅದು ಟೈಟಾಗಿ ಲಾಕ್ ಆಗುತ್ತೆ. ಇವಾಗ ನಮಗೆ ಏನು ಲೆವೆಲ್ಗೆ ಬೇಕೋ ಆ ಈವನ್ನು ಕಟ್ ಮಾಡಿಕೊಂಡ್ರೆ ಕುಚ್ಚು ರೆಡಿ. ಇದೇ ಥರ ಎಲ್ಲ ಕುಚ್ಚುಗಳನ್ನೂ ಹಾಕೊಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.